ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಾಳೆಹಣ್ಣು ತಿನ್ಬಿಟ್ವ. ಇವಾಗ ಸೀದಾ ಅಲ್ಲಿ ಟಿ ಅನಿಲ್ ಅಣ್ಣ ಹತ್ರ ಹೋಗ್ತಾಯಿದ್ದೀನಿ. ನೆನ್ನೆ ವೀಡಿಯೋದಲ್ಲಿ ನೋಡಿದ್ದೀರಲ್ಲ, ಅದೇ ಡ್ರೈವಿಂಗ್ ಕಲಿಬೇಕು ಅಂತ ಆಸೆ ಇದೆ. ಸೊ ಅವ್ರು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ, ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಗೈಸ್, ಇವಾಗ ಟಿಗೆ ಬಂದಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ. ಅಣ್ಣ ಎಲ್ಲಿ ಹೋಗ್ತಾ ಇರೋದಾ? ಟಿಟಿಗೆ ಮ್ಯಾಗ್ವಿಲ್ ಹಾಕೋದು. ಓ, ಇಲ್ಲಿಂದ ಅಲ್ಲಿ ಹೇಳೋಣ. ಇವಾಗ ಎಲ್ಲಿ ಹೋಗ್ತಾ ಇರೋದಾ? ಟಿಟಿಗೆ ಮ್ಯಾಗ್ವಿಲ್ ಹಾಕೋದು. ಮ್ಯಾಗ್ವಿಲ್ ಇಲ್ಲಿ ಯಾಕೋ ಇಲ್ಲೆಲ್ಲೋ ಸಿಗಲ್ಲೇನು ಹಾಕ್ಸಕ್ಕ? ಅಲ್ಲೇ ಸಿಗೋದು. ಹೌದಾ? ಯಾವರು ಅದು? ಇಲ್ಲಿಂದ ಎಷ್ಟು ಕಿಲೋಮೀಟ್ರು? 25 ಕಿಲೋಮೀಟರ್. ಓಹೋ, ಹೋಗಿ ಬರೋದು ಎಷ್ಟೊತ್ತಾಗ್ತದೆ? ಸೊ ಬನ್ನಿ, ಇವಾಗ ಸುಂಕನಗಟ್ಟೆಗೆ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ಸಿಗೋಣ. ಸೊ ಗೈಸ್, ಹೋಗೋ ದಾರಿಲಿ ಹಂಗೆ ಗಾಡಿಗೆ ಗ್ರೀಸ್ ಹಾಕ್ಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಬನ್ನಿ ಇವಾಗ ಗ್ರೀಸ್ ಹಾಕ್ಸೋಣ. ಗ್ರೀಸ್ ಹಾಕ್ಸೋದು ಎಷ್ಟಾಗತ್ತ ನಮ್ಮ 100? ಪರವಾಗಿಲ್ಲ. ಏನ್ ಮಿಷಿನ್ ಅದು? ಅದು ಅಲ್ಲ, ಅಲ್ಲಿ ತೊಗೊಂಡ್ಬರ್ತೈತೆ ನೋಡೋದು. ಏನದು? ಯಾರು? ಓ, ಏರ್ ಜೊತೆ ಗ್ರೀಸ್ ಮಿಕ್ಸ್ ಮಾಡಿ ಹಾಕೋದ? ನೋಡತ್ರಲ್ಲ. 1 hour later. ಇದ್ಯಾವ್ದಣ್ಣ ಮಸ್ತ್ Welcome to our new base of operations. Oh, seriously, what is this place? This is heaven. Rolling like a big shot, Chevy tuned up like a NASCAR pit stop. Fresh paint job, fresh inside, with the outside frame with the trunk box. ಈ ಅಂಗಡಿ ಮಾತ್ರ ಸೈಕಲ್ ಇದೆ ಅಣ್ಣ. ಇನ್ನ ಎಷ್ಟೊತ್ತಾಗುತ್ತಣ್ಣ? ಯಾವುದು ಮಾಡ್ದು ಆಯ್ತು. ಇನ್ನೇ ಸ್ವಲ್ಪ ಸೋಲಾರ್ ಜಿ. ಸೊ ಇವಾಗ ಅಣ್ಣ, ಈ ಮ್ಯಾಗ್ವಿಲ್ಗಳು ಏನಕ್ಕೆ ಹಾಕ್ಸೋದು? ಫಸ್ಟ್ ಆಫ್ ಆಲ್ ಅದೇ ಹೇಳು. ಸುಮ್ಮನೆ ಲುಕ್ ಇರ್ಲಿ ಅಂತ ಗಾಡಿ. ಅದೇ ಗಾಡಿ ಮೇಲೆ ಕ್ರೇಜ್ ಇರೋರಿಗೆ ಹಾಕ್ಸೋದಲ್ಲ. ಎಲ್ಲ ಗಾಡಿಗೆ ಹಾಕ್ತಾರೆ. ಇದು ಯಾವ ಲೊಕೇಶನ್ ಹೇಳು, ಬರ್ಲಿ ಪಾಪ. ಯಜ್ಞಳ್ಳಿ CBR. ಯಜ್ಞಳ್ಳಿ CBR. ಇದು ಒಳ್ಳೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರುತ್ತೆ. ಒಳ್ಳೆ ಕಲೆಕ್ಷನ್ ಇದೆಲ್ಲ ಇಲ್ಲೆಲ್ಲ. ನೋಡಿದ್ರಲ್ಲ, ಯಜ್ಞಳ್ಳಿ CBR ಹತ್ರ ಏನಾನ ಗಾಡಿ ಮೇಲೆ ತುಂಬಾ ಕ್ರೇಜ್ ಇರೋರು ಬನ್ನಿ. ಈ ಜಾಗಕ್ಕೆ ಒಳ್ಳೆ ಕಾಸ್ಟ್ಲಿ ಸಿಗುತ್ತೆ. ಇಂಪಾರ್ಟೆಂಟ್. ತುಂಬಾ ಕಾಸ್ಟ್ಲಿ ಎಲ್ಲ ಸಿಗ್ತಾವಲ್ಲ ಎಲ್ಲ. ರೇಂಜ್ ರೋವರು ಅವೆಲ್ಲ ನೋಡಿ ನಾನೇ ಕಳ್ದೋಗ್ಬಿಟ್ಟೆ ಒಟ್ನಾಗ. ಸೊ ಗೈಸ್, ಅರ್ಥ ಆಯ್ತಲ್ಲ? ಯಾರಿಗಾನ ತುಂಬ ಕ್ರೇಜಿ ಮ್ಯಾಗ್ವಿಲ್ಗಳು ಅಂದರೆ ಕಮ್ಮಿ ಏನು ಬಿಡಲ್ಲ. ಸ್ಟಾರ್ಟಿಂಗ್ಗೆ ಒಂದು 40-50 ಸಾವಿರದಿಂದನೇ ಮ್ಯಾಕ್ಸಿಮಮ್ ನಿಮ್ಗೆ ಕ್ವಾಲಿಟಿ ಇರೋದು ಬೇಕು ಅಂದ್ರೆ 25-30 ಸಾವಿರದಿಂದ ಸ್ಟಾರ್ಟಿಂಗು. ಇನ್ನೂ ಹೈ ಅಮೌಂಟು ನೀವು ಸ್ಪೆಂಡ್ ಮಾಡ್ತೀರಾ ಅಂದರೆ ಎಷ್ಟು ಸ್ಪೆಂಡ್ ಮಾಡ್ತೀರೋ ಅದು ತಕ್ಕನಂಗೆ ಸಿಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಇನ್ನೂ ಎಷ್ಟೊತ್ತಾಗ್ತಲ್ಲ ಬೇಕಾ? ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರ್ರಿ. ಇನ್ನು ಲೇಟ್ ಆಗುತ್ತಂತೆ, ಅದಕ್ಕೆ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಊಟ ಮಾಡ್ಕೊಂಡು ಬರೋಣ. ಬಸ್ ನೋಡಿ, ಗ್ಯಾರೇಜ್ ಒಳಗಡೆ ಒಳ್ಳೆ RX 135 ಗಾಡಿ ಇದೆ. ಸೈಕಾಗಿದೆ ಮಾತ್ರ. ಹಳೆಯ ಮಾಡಲು ಅನಿಸುತ್ತೆ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಒಟ್ಟಿನಲ್ಲಿ. ಇಷ್ಟೊಂದು ದುಡ್ಡು ಏನು ಕಣ? ಗಾಡಿಗೆ ಮ್ಯಾಗ್ವಿಲ್ ಹಾಕ್ತಾ ಇದೀನೋ. ಎತ್ತಾನೆ ಇಲ್ಲ ಟಿಟಿ. ಯಾಕೋ ಅಯ್ಯೋ,
ಚೇಂಜ್ ಮಾಡ್ಸೋಕ್ಕೆ ಬಂದಿರೋದು. ಇದಾದ್ಮೇಲೆ ನೋಡಿ ಹೆಂಗಿರುತ್ತೆ ಅಂತ. ನೋಡಿ ಇವಾಗ ಮ್ಯಾಗ್ನೂರ್ ಈ ಥರ ಇದೆ, ಬೇರೆ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ನೀವೇ ನೋಡಿ. ಏನ್ ಗೊತ್ತಾ, ಕನ್ವರ್ಜೇಷನ್ ನಡೀತಾ ಇರೋದು. ನಾವು ಬೆಳಗ್ಗೆ ಬಂದಿದ್ದೀವಿ, ಇನ್ನೂ ಆಗಿಲ್ಲ ಅಂತ. ಇದೊಂದು ಸೌಂಡ್ ಬಂದ್ರೆ ಏನು ಕೇಳಲ್ಲಪ್ಪ, ಫುಲ್ಲು ಜಗಳ ಆಗ್ತಾ ಇದೆ. ಅವ್ರಿಂದ ಲೇಟ್ ಆಗುತ್ತೆ ಅಂತ ಇವಾಗ ಯಾಕೆ ಕೊಡ್ರಿ ಅಂತ. ನೋಡಿ ಇವರು ಈ ಜಾಗದ ಓನರು. ಅಲ್ಲ ನೀವೇ ತಾನೇ ಓನರು? ನಾನು ನೋಡಿದೆ ನಿಮ್ದು ವಿಡಿಯೋ, ಟಿಪಿಕಲ್ ಕನ್ನಡಿಗೆಲ್ಲ ಬಂದ್ ಮಾಡಿದಾರಲ್ಲ, ನಾನು ನೋಡಿ ಖುಷಿ ಆಗೋಯ್ತು. ಇಲ್ಲಿ ಹುಡುಗರು ಸೇರ್ಕೊಂಡು ಈ ಬಿಸ್ನೆಸ್ ನ ಮಾಡ್ತಾ ಇರೋದು. ಅಷ್ಟು ಹುಡುಗರುಗಳಿಗೆ ಸಪೋರ್ಟ್ ಮಾಡಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಎಷ್ಟು ಬ್ರೋ ಏಜ್ ನಿಮ್ಗೆ? ನಮ್ದ 22. ವಿಡಿಯೋ ಮಾಡ್ತಾ ಇದ್ದೀರಾ ನಿಜ? ಹೌದು ನಿಜ. ಅದ್ರಲ್ಲೇನು 22 ಏಜ್ಗೆ ನೋಡಿ ಇಷ್ಟು ದೊಡ್ಡ ಬಿಸ್ನೆಸ್ ನ ನಡೆಸ್ತಾ ಇದ್ದಾರೆ ಇವರು. ನಮ್ಮ ಅಪ್ಪ ಅಮ್ಮ ನಮ್ಮ ಕೈಗೆ ಜಸ್ಟ್ 1,000 2,000 ಕೊಟ್ಟರು ನಮ್ಗೆ ಇವತ್ತಿಗೆ. ನನಗೆ ಇವಾಗ 24-25 ಏಜ್ ಆಗ್ತಿದ್ರು ಅದು ನೆಕ್ಸ್ಟ್ ಮಿನಿಟ್ ಖಾಲಿ ಮಾಡ್ಬಿಡ್ತೀವಿ. ಇದು ಹೆಂಗ್ ಇಟ್ಕೋಬೇಕು ಅನ್ನೋ ಅಲ್ಲ ಲೊಕೇಶನ್, ಆಮೇಲೆ ಇದು ಒಂದ್ಸಲ ಎಲ್ಲ ಹೇಳಿ ನಿಮ್ದು ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದವರೆಗೂ ಇಲ್ಲಿವರೆಗೂ ಹೈ ಹೋಗುತ್ತೆ ಅಂತ. ಇವ್ರು ಹೇಳಿದ್ರು, ಇವ್ರು ತೊಂದು ನಗೀತಾ ಇದ್ದಾರೆ. ಅದಕ್ಕೆ ನೋಡಿ ಈ ಲೊಕೇಶನ್ ಅಲ್ಲಿ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಸಾಕಾಗುತ್ತೆ. ಹೇಳಿ ಆನಲ್ಲ ಹೇಳಿ. ನಮ್ಮ ಹತ್ರ ಬಂದು 12 ಇಂಚ್ ಇಂದ ಸ್ಟಾರ್ಟ್ ಆಗುತ್ತೆ ವೀಲ್ಸ್. ಅಂದ್ರೆ ಓಮಿನಿ, ಆಲ್ಟೋ, ಮಾರುತಿ 800, ಓಲ್ಡ್ ಝೆನ್, ಈ ಕಾರಿಂದ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ ತಾರು, TT ಎಲ್ಲ ಕಾರ್ಗೂ ಸಿಗುತ್ತೆ ಸರ್. ಅಪ್ ಟು 22 ಇಂಚು ತಾರ್ವರೆಗೂ ಸಿಗುತ್ತೆ. ತಾರಾಕ್ಸು ಎಲ್ಲ ಕಾರ್ಗೂ ಸಿಗುತ್ತೆ. ಮತ್ತೆ ಪ್ರೈಸ್ ಬಂದು 18,000 ಇಂದ ಸ್ಟಾರ್ಟಿಂಗ್ ಇದೆ ಸರ್. 17,000-18,000 ಇಂದ ಸ್ಟಾರ್ಟಿಂಗ್ ಇದೆ. ಸೊ ನೋಡಿ, ಎಲ್ಲರೂ ಕಾಲ್ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಾ, ಕಾಲ್ಸ್ ಬರ್ತಾನೆ ಇರುತ್ತೆ. ನಾವು ಸ್ವಲ್ಪ ಕಷ್ಟ, ಎಷ್ಟಾಗುತ್ತೆ ಅಷ್ಟು ರೆಸ್ಪಾನ್ಸ್ ಮಾಡ್ತೀವಿ. ಆದಷ್ಟು ಶಾಪ್ನೇ ವಿಸಿಟ್ ಮಾಡಿ, ನಿಮಗೂ ಸ್ವಲ್ಪ ಹೇಳೋಕ್ಕೆ ನೋಡೋಕ್ಕೆ ಎಲ್ಲ ಈಸಿ ಆಗುತ್ತೆ. ಡಿಸೈನ್ಸ್ ಅವೈಲಬಿಲಿಟಿ ಎಲ್ಲ ಎನಿ ಟೈಮ್ ಇರುತ್ತೆ. ಎಷ್ಟೇ ದೂರದಿಂದ ಬರೋರಿದ್ರು ಡೈರೆಕ್ಟ್ ಶಾಪ್ಗೆ ಬಂದರೆ ನಮಗೂ ರೆಸ್ಪಾನ್ಸ್ ಮಾಡೋಕ್ಕೆ ಈಸಿ ಇರುತ್ತೆ. ಸೊ ಇದೊಂದು ಹೇಳ್ಬೋದು. ಇನ್ನು ಮನೆಗೆ ಯಾವಾಗ ಹೋಗ್ತೀವೋ ಏನು ಕಥೆನೂ ಗೊತ್ತಾಗ್ತಾ ಇಲ್ಲ. CBR ಅಲ್ಲಿ ಅಂದರೆ ಟೈರ್ ಬರೋದು ಲೇಟ್ ಆಗ್ತಿದೆ. ಇವ್ರ ವರ್ಕ್ ಫಾಸ್ಟಾಗಿ ಇದೆ, ಬಟ್ ಅಲ್ಲಿಂದ ಎಕ್ವಿಪ್ಮೆಂಟ್ಸೇ ಬಂದಿಲ್ಲ. ಅಂದರೆ ಇವರಾದ್ರೆ ಏನು ಮಾಡ್ತಾರೆ ಹೇಳಿ ಪಾಪ. ನೋಡಿ ಮಗು ಪಾಪ ಮುಖ ಸಣ್ಣದಾಗ್ಬಿಟ್ಟಿದೆ. ಯಾಕೆ ಹೇಳಿ, ಇವ್ರ ಮನೆಯಿಂದ ಫೋನು ಒಂದೇ ಸೊನ್ನೆ ಬಂದ್ರ ಅಂತ. ಗೈಸ್ ಬೆಳಿಗ್ಗೆ ಬಂದಿದ್ದು ಸಾಯಂಕಾಲ 4 ಗಂಟೆ ಆಗ್ತಿದೆ. ಇನ್ನೂ ಕೆಲಸನೇ ಆಗಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟೋಗ್ಬಿಟ್ಟಿದೆ. ನಾವು ಇನ್ನೂ ಎಷ್ಟೊತ್ತದೆ ಗೊತ್ತಿಲ್ಲ. ಇವಾಗ ಅಣ್ಣ ಒಂದು ಮ್ಯಾಗ್ನಿಲ್ ಹಾಕ್ಸಿದ್ರೆ ಮಿನಿಮಮ್ ಎಷ್ಟು ವರ್ಷ ಬರುತ್ತೆ? ಮ್ಯಾಗ್ ಇದು ಕಂಪ್ನಿ ಮೇಲೆ ಡಿಪೆಂಡ್. ನಾವು ಕಂಪ್ನಿಲಿ ಚೆನ್ನಾಗಿ ಬರುತ್ತೆ, ನಾವು ಹೆಂಗ್ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್. ಬರ್ಬೇಕು. ಇವಾಗ ತಗೊಂಡಿರೋ ಕಂಪ್ನಿ ಯಾವುದು? ನೀವು ಎಲ್ಲರೂ CBRಗೆ ಬನ್ನಿ. ಒಳ್ಳೆ ಕಲೆಕ್ಷನ್ಸ್ ಬೇರೆ ಲೆವೆಲಲ್ಲಿ ಇದೆ ಒಟ್ಟಿನಲ್ಲಿ. ಇವಾಗ ನಮ್ಮದು ಒಂದು ಹಾಕ್ತಿದ್ದೀವಿ, ರೀಲ್ಸಲ್ಲಿ ನೋಡ್ಬಿಟ್ಟೆ ಬಂದಿದ್ದು. ನೋಡಿ ಹಾಕ್ಸಿದ್ಮೇಲೆ ತೋರಿಸ್ತೀನಿ ರೀ ನಿಮಗೂ. ಏನು ದಿನಕ್ಕೊಂದು ಮಿನಿಮಮ್ ಒಂದು 20 ಗಾಡಿ ಇದು ಮಾಡ್ಬಿಡೋಂಗೆ ಅವರಪ್ಪ ಇವರು. ಇನ್ನೂ ಜಾಸ್ತಿನೇ ಉಟ್ಕೊಂಬರೋಂಗೆ ಅವ್ರೆ. ನೋಡಿ CBR ಅಲ್ಲಿ ನಮ್ಮ ಹುಡುಗ ಒಬ್ಬ ಕೆಲಸ ಮಾಡ್ತಿದ್ದಾನೆ. ಇವನು ಮೀಟ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಯಾಕೆ ಗೊತ್ತಾ, ಒನ್ಸ್ ಅಪಾನ್ ಅ ಟೈಮ್ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದಂಥ ವಿದ್ಯಾರ್ಥಿ, ಇವನು ಅಲ್ಲೇ ಓದಿರೋವಂಥ ಸ್ಟೂಡೆಂಟು. ಏನೋ ಒಂದು ಆಕಸ್ಮಿಕವಾಗಿ ಒಂದು ಕ್ಷಣದಲ್ಲಿ ಮಠದಲ್ಲಿ ಓದಿರೋ ವಿದ್ಯಾರ್ಥಿಗಳು ಒಂದು ಸೇರಿದಾಗ ಆಗೋ ಖುಷಿನೇ ಬೇರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಮಠದಲ್ಲಿ ಓದಿದ್ದೀನಿ ಅಂತ ಹೇಳೋಷ್ಟೊತ್ತಿಗೆ. ನಿಮ್ಗೆ ಹೆಂಗೆ ಅನಿಸ್ತು ಬ್ರೋ? ಚೆನ್ನಾಗಿ ಅದೇನೋ ಗೊತ್ತಿಲ್ಲ, ಮಠದ ಹುಡುಗರು ಅಂದರೆ ಇಲ್ಲಿ ಟಚ್ ಆಗಿ ಹೋಗ್ಬಿಡುತ್ತೆ ಸಡನ್ ಆಗಿ. ಯಾಕಂದ್ರೆ ಅಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಬೆಳೆದಿರೋ ರೀತಿ ಹಂಗಿರುತ್ತೆ. ಯಾರೋ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮ ಥರ ಇರ್ತಾರಲ್ಲ,
ಅದು ಫೀಲೇ ಬೇರೆ. ಮಠದಲ್ಲಿ ನಾನು ಒಂದು 2 ವರ್ಷ ಇದ್ದೆ. ನೀನ್ ಎಷ್ಟು ವರ್ಷ ಇದ್ದೆ? ನಾನು 8 ವರ್ಷ ಇದ್ದೆ. 8 ವರ್ಷ ಇದ್ದೆ. 8 ವರ್ಷ ನೋಡ್ದ, ಹೆಚ್ಚು ಕಮ್ಮಿ ನಿನ್ ಮನೇನೆ ಟಮಾಟ ಐತೆ. ದೊಡ್ಡ ಹೋಗಿದ್ದೀನಿ ಎಲ್ಲ ನೋಡಿದ್ಯಲ್ಲ ನೀನು. ನಾವಷ್ಟೇ ದೊಡ್ಡ ಸ್ವಾಮೀಜಿಗಳ ಹತ್ರ ಎಲ್ಲ ಪ್ರತಿದಿನ ಅವ್ರ ಆಶೀರ್ವಾದ ತಗೊಂತ ಇದ್ವಿ ನಾವು. ಆಮೇಲೆ ಮೊನ್ನೆ ಅವ್ರು ಇದಕ್ಕೆ ಹೋಗಿದ್ದ ಪುಣ್ಯಸ್ಮರಣೆ 7ನೇ. ನಾನು ಹೋಗಕ್ಕಾಗಿಲ್ಲ. ಇವಾಗ ಮುಂದಿನ ತಿಂಗಳಲ್ಲಿ ಅವ್ರ ಬರ್ತ್ಡೇ ಇದೆ ಗೊತ್ತಾ, ಏಪ್ರಿಲ್ 3ನೇ ತಾರೀಕು. ಆ ಟೈಮಲ್ಲಿ ಹೋಗ್ಬೇಕು ಅನ್ಕೊಂಡಿದೀನಿ. ಆ ಟೈಮಲ್ಲಿ ಹೋದ್ರೆ ನಮ್ಮಲ್ಲ ಅವತ್ತಿನ ದಿನ ಬಂದೇ ಬರ್ತಾರೆ. ಆಮೇಲೆ ಜಾತ್ರೆ ಇರುತ್ತಲ್ಲ ಈ ಮಾರ್ಚ್ ಜಾತ್ರೆ ಟೈಮಲ್ಲಿ ಹೋಗ್ಬೇಕು. ಹಳೆ ಬ್ಯಾಚ್ ಯಾರ್ಯಾರು ಇರ್ತಾರೋ ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಡಿಸ್ಟ್ರಿಕ್ಟ್ ಯಾವ್ಯಾವ ಎಲ್ಲ ಎಂಟ್ರಿ ಕೊಟ್ಟಿರ್ತಾರೆ. ಮಠದ ಹುಡುಗರನ್ನೆಲ್ಲ ಮೀಟ್ ಆಗಬೇಕು ಅಂದರೆ ಆ ಟೈಮಲ್ಲಿ ಹೋಗ್ಬೇಕು. ಹೋಗ್ತೀಯಾ? ಈ ಸಲ ಹೋಗೋಣ. ಪಕ್ಕ ಹೋಗ್ಬೇಕು. ಅಲ್ಲ ಹೋಗೋಣ ಅಂದರೆ ನಾನು ಬರ್ತೀನಿ. ಹೋಗೋಣ. ನನಗೆ ತುಂಬ ಖುಷಿ ಆಯ್ತಪ್ಪ. ಎಲ್ಲ ಒಳ್ಳೆ ಏನು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನೇನು ಹೇಳಾಗಿದ್ರೆ ಹೇಳು. ಹಾಂ, ಸೊ ಮಠದ ಜಾತ್ರೆಗೆ ನಾನು ಇವನು ಬರ್ತೀವಿ. ನಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ಮೀಟ್ ಮಾಡೋಣ ಅಲ್ಲಿ. ಓಕೆನಾ? ಮಠದಲ್ಲಿ. ಓಕೆ, ಬಾಯ್. ಏನು ಮಿಷಿನ್ ಇದು ಬ್ರೋ? ಈ ಮಿಷಿನ್ ಎಷ್ಟಾಗುತ್ತೆ? 2.5 ಲಕ್ಷ ಆಗುತ್ತೆ. 2.5 ಲಕ್ಷ ನೋಡಿ. ಇದೇ ಹಾಕ್ಸ್ತಾ ಇರೋದು ಇವಾಗ ಟಿಟಿಗೆ. Minutes later. ಬೆಳಗ್ಗೆ ಬಂದಿದ್ದು ಫೈನಲಿ ಇವಾಗ ಒಂದು ಎಷ್ಟಾಗಿದೆ ಟೈಮ್? 5:15 ಆಗ್ತಿದೆ. ಇವಾಗ ಫಿಟ್ ಮಾಡ್ತಾ ಇದ್ದಾರೆ ಹಂಗೋ ಹಿಂಗೋ. ಬೆಳಗ್ಗೆ ಬಂದಿದ್ದು ಹಂಗೋ ಹಿಂಗೋ 5:15ಗೆ ಫಿಟ್ ಮಾಡ್ತಾ ಇದ್ದಾರೆ. ಅಲ್ಲಣ್ಣ, ಬೆಳಗ್ಗೆ ಬಂದವ್ರು 5:15 ಫಿಟ್ ಮಾಡ್ತಾವ್ರೆ ಹಂಗೋ ಹಿಂಗೋ. ಸೊ ಗೈಸ್, ಫೈನಲಿ ಫಿಟ್ ಮಾಡಿದ್ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಲುಕ್ ಮಾತ್ರ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೀವು ನಿಯರ್ ಬೈ ಎಲ್ಲಾನ ಇದ್ದರೆ ಬನ್ನಿ, ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಗೈಸ್, ಬೆಳಗ್ಗೆ ಬಂದಿದ್ದು ಹಂಗೋ ಹಿಂಗೋ ಸಾಯಂಕಾಲ ಒಂದು 5 ಗಂಟೆ ಆಗ್ತಿದೆ. ಏನು ಅಂತಂದರೆ ಇವ್ರ ಹತ್ರ ಈ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ. ಅದಾದಮೇಲೆ ಮತ್ತೊಬ್ಬರು ಅಂತ ಬರ್ತಾನೆ ಇರ್ತಾರೆ. ಸೊ ಫೈನಲ್ ಆಗಿ ನಮಗೆ ಹಾಕ್ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಸೊ ಗೈಸ್, ಫೈನಲ್ ಆಗಿ ಬೆಳಗ್ಗೆ 11:30-12 ಗಂಟೆಗೆ ಹೋಗಿ ರೀಚ್ ಆದವರು ಸಾಯಂಕಾಲ 6:15ಗೆ ಹಂಗೋ ಹಿಂಗೋ ನಮ್ಮ ಎಲ್ಲಾನು ಮ್ಯಾಗ್ವಿಲ್ನ ತುಂಬ ಚೆನ್ನಾಗಿ ಹಾಕ್ಬಿಟ್ಟು ಕಳಿಸಿದ್ದಾರೆ. ಟೋಟಲ್ ಅಮೌಂಟು 39,000 ರೂಪಾಯಿ ಕೈ ಕೊಟ್ಬಿಟ್ಟು 5 ಮ್ಯಾಗ್ವಿಲ್ಗೆ ನಮ್ಮ ಟಿ ಓನರು ಎಲ್ಲ ಹಾಕ್ಸಿ. ಇವಾಗ ನೋಡಿ ಟಿ ಕೂಡ ಚುಮ್ ಅಂತ ಚೆಣಮಿಣ ಅಂತ ಹೊಳಿತದೆ. ಎಲ್ಲಾನ ನೀವು ಲಾಂಗ್ ಟ್ರಿಪ್ಪು, 1 ಡೇ ಟ್ರಿಪ್ಪು ಏನಾನ ಹೋಗಂಗಿದ್ರೆ ಕಮೆಂಟಲ್ಲಿ ನಂಬರ್ ಅಂತ ಹಾಕಿ, ಇವ್ರ ನಂಬರ್ ಹಾಕ್ತೀನಿ. ಇವರೇ ಓನರು. ಇನ್ನೇನು ಹೇಳ್ಬೇಕಣ್ಣ, ಒಳ್ಳೆ ಕಮ್ಮಿ ರೇಟು ವೈಸು ಎಲ್ಲ ಯಾರ್ಯಾರು ಕಿಲೋಮೀಟ್ರ್ ವೈಸು ಯಾವ ಥರ ನಿಮಗೆ ಅಫೋರ್ಡಬಲ್ ಆಗುತ್ತೋ ಕರ್ಕೊಂಡ್ಬರ್ತಾರೆ. ಆಲ್ ಇಂಡಿಯಾ ಟೂರ್ ಎಲ್ಲ ಓಡಾಡಿಬಿಟ್ಟಿದ್ದಾರೆ. ಒಳ್ಳೆ ಗೈಡೆನ್ಸ್ ಕೂಡ ಇವರೇ ಜೊತೆಗೆ ಇದ್ದು ಕೊಡ್ತಾರೆ. ಇದಕ್ಕಿಂತ ಇನ್ನೇನ ಬೇಕಿದ್ರೆ ಕಮೆಂಟಲ್ಲಿ ನಂಬರ್ ಅಂತ ಹಾಕ್ರಿ. ಇವ್ರ ನಂಬರ್ ಹಾಕ್ತೀನಿ. ಏನೇ ಡೀಟೇಲ್ಸ್ ಇದ್ರೆ ಇವ್ರನ್ನ ಕೇಳಿ. ಸೊ ಇವಾಗ ಆಲ್ರೆಡಿ ತುಂಬ ಲೇಟ್ ಆಗೋಗಿದೆ. ಬನ್ನಿ ಸೀದಾ ಮನೆಗೆ ಹೋಗೋಣ. ನಮ್ಮ ಚಾನಲಿಂದ ನೀವು ಹೋದ್ರೆ ಕಮ್ಮಿ ಅಂತ ತುಂಬ ಕಮ್ಮಿ ಏನಿಲ್ಲ. ಅವ್ರ ಹೊಟ್ಟೆ ಪಾಡ್ಗು ಎಲ್ಲ ನೋಡ್ಕೊಂಡು ಕಮ್ಮಿ ಮಾಡ್ತಾರೆ. ಆದಷ್ಟು ಕಮ್ಮಿ ಮಾಡಿ ಕೊಡ್ತಾರೆ. ಓಕೆನಾ? ಇವಾಗ ಸೀದಾ ಆಲ್ರೆಡಿ ತುಂಬ ಲೇಟ್ ಆಗೋಗಿದೆ. ಬನ್ನಿ ಇವಾಗ ಮನೆ ಹತ್ರ ಹೋಗೋಣ. 2 hours later. ಸೊ ಗೈಸ್, ಫೈನಲ್ ಆಗಿ ಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ. ಆಲ್ರೆಡಿ ರಾತ್ರಿ 7:30-8 ಗಂಟೆ ಆಗ್ತಿದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಲೇಟಾಗಿ ಹೋಗಿದೆ. ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋದಕ್ಕೆ ಟೈಮ್ ಆಗೋಗುತ್ತೆ. ಓಕೆ, ಬಾಯ್.